ಸಿನಿಮಾದ ಆರಂಭದಲ್ಲಿ ಒಂದು ಮುದ್ದಾದ ಕಪಲ್ಸ್ ಕಾಡಿನ ಮಧ್ಯೆ ಇರುವಂತಹ ಒಂದು ಐಲ್ಯಾಂಡ್ ಗೆ ಬಂದಿರ್ತಾರೆ. ಹಾಗೆ ಆ ಹುಡುಗಿ ಬಾರನ್ನ ಕಂಡು ಹಿಡಿಯೋದಕ್ಕೆ ಆ ಕಾಡೊಳಗೆ ಹೋಗ್ತಾಳೆ. ನಿಶ್ಚಲವಾದಂತಹ ಆ ಕಾಡೊಳಗೆ ಹೈ ಸೆಕ್ಯೂರಿಟಿ ಇರುವಂತಹ ಒಂದು ಹಳೆಯ ಬಿಲ್ಡಿಂಗ್ ಇರುತ್ತೆ. ಆದ್ರೆ ಆ ಜಾಗದಲ್ಲಿ ಬೇರೆ ಯಾರಿರೋದಿಲ್ಲ. ಹಾಗೆ ಅವಳಲ್ಲಿಂದ ವಾಪಸ್ ಹೋಗುವಾಗ ಒಂಥರಾ ಸೌಂಡ್ ಕೇಳಿಸುತ್ತೆ. ಆ ಹುಡುಗಿನ ಯಾರೋ ಹಿಂಬಾಲಿಸುವ ಹಾಗೆ ಅನಿಸಿದ ಕಾರಣ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರಿರೋದಿಲ್ಲ. ಹಾಗೆ ಪಾಪ ಹೆದರಿ ಬೇಗ ಒಂದು ಮರದ ಹಿಂದೆ ನಿಂತಾಗ ದಿಢೀರನೆ ಅವಳನ್ನ ಯಾರೋ ಅಲ್ಲಿಂದ ಎಳೆದುಕೊಂಡು ಹೋಗುತ್ತೆ. ವೈಫ್ ಕಿರ್ಚುವಂತಹ ಸೌಂಡ್ ಕೇಳಿ ಜೆನ್ನಿ ಎಲ್ಲಿದ್ದೀಯಾ ಅಂತ ಗಂಡ ಕೇಳಿದಾಗ ಆ ಕಡೆಯಿಂದ ರೆಸ್ಪಾನ್ಸ್ ಇರಲ್ಲ. ಅವಳ ದೇಹದ ಭಾಗಗಳನ್ನ ಕಚ್ಚಿ ತಿಂದಾಕಿರುತ್ತೆ. ಹಾಗೆ ಪಾಪ ಪುನಃ ಅವಳಲ್ಲಿಂದ ಓಡುವಾಗ ಆ ಮೃಗ ಅವಳನ್ನ ಅಲ್ಲಿಂದ ಎಳೆದುಕೊಂಡು ಹೋಗುತ್ತೆ. ಹಾಗೆ ಅದನ್ನ ತೋರಿಸಿ ಕಟ್ ಮಾಡಿದ್ರೆ 5 ಫ್ರೆಂಡ್ಸ್ ಒಂದು ಪ್ರೈವೇಟ್ ಜೆಟ್ ಅಲ್ಲಿ ಅದೇ ಐಲ್ಯಾಂಡ್ ಗೆ ಹೋಗ್ತಾರೆ. ಜಾನ್ ಮತ್ತೆ ಅವನ ಬ್ರದರ್ ಆದಂತಹ ಮಾರ್ಕ್ ಮತ್ತೆ ಅವನ ಗರ್ಲ್ ಫ್ರೆಂಡ್ ಆದಂತಹ ನಿಕ್ ಮತ್ತೆ ಸಾರಾ ನೋಹಾ ವೆಕೇಶನ್ ಎಂಜಾಯ್ ಮಾಡೋದಕ್ಕೆ ಆ ಐಲ್ಯಾಂಡ್ ಗೆ ಬಂದಿರೋದು. ಆ ಐಲ್ಯಾಂಡ್ ನಮ್ಮ ಜಾನ್ದು ಅಂಕಲ್ ದಾಗಿರುತ್ತೆ. ಅಂಕಲ್ ಈಗ ಜೀವಂತವಾಗಿರೋದಿಲ್ಲ. ಹಾಗೆ ಮೆಲ್ಲೆ ಜೆಟ್ ನ ನೀರಲ್ಲಿ ಲ್ಯಾಂಡ್ ಮಾಡ್ತಾರೆ. ಜಾನ್ ಮತ್ತೆ ಮ್ಯಾಕ್ ಸಣ್ಣವರಿದ್ದಾಗ ಇದೇ ಐಲ್ಯಾಂಡ್ ಅಲ್ಲಿ ಆಡಿ ಬೆಳೆದಿದ್ದು. ಅದೇ ಜಾಗದಲ್ಲಿ ಒಂದು ಹಳೆ ವುಡನ್ ಹೌಸ್ ಇರುತ್ತೆ. ಹಾಗೆ ಐವರು ಆ ಸ್ಪೋರ್ಟ್ ಗೆ ಹೋಗ್ತಾರೆ. ಎಂಜಾಯ್ ಮಾಡೋದಕ್ಕೆ ಬೇಕಾದಂತಹ ಡ್ರಿಂಕ್ಸ್ ಮತ್ತಿತರ ವಸ್ತುಗಳನ್ನ ತೆಗೆದುಕೊಂಡು ಬಂದಿರ್ತಾರೆ. ಹಾಗೆ ಸಾರಾ ಕಿಚನ್ ಅಲ್ಲಿ ಜ್ಯೂಸ್ ರೆಡಿ ಮಾಡುವಾಗ ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಬೇಸ್ಮೆಂಟ್ ಅಲ್ಲಿ ಕನೆಕ್ಷನ್ ಇರುವ ಕಾರಣ ನೋಹಾ ಮತ್ತೆ ಸಾರಾ ಬೇಸ್ಮೆಂಟ್ ಗೆ ಬಂದು ನೋಡುವಾಗ ಆ ಜಾಗದಲ್ಲಿ ಒಂಚೂರು ಬೆಳಕಿರಲ್ಲ. ಹಾಗೆ ಸಿಸರ್ ಲೈಟ್ ನ ಆನ್ ಮಾಡಿ ಮುಂದೆ ಹೋಗುವಾಗ ಸಾರಾಗೆ ಫ್ಯೂಸ್ ಸಿಗುತ್ತೆ. ಹಾಗೆ ಅದನ್ನ ಕನೆಕ್ಟ್ ಮಾಡಿದ ತಕ್ಷಣ ಕರೆಂಟ್ ಬರುತ್ತೆ. ಈ ಕಡೆ ನಮ್ಮ ಜಾನ್ ಮತ್ತೆ ಮ್ಯಾಕ್ ಹೊರಗೆ ಇರುವಂತಹ ಹಳೆ ಶೆಡ್ ಹತ್ರ ಹೋಗ್ತಾರೆ. ಆ ಜಾಗದಲ್ಲಿ ಒಂದು ಹಳೆ ಕಾರ್ ಇರುತ್ತೆ. ಅದರ ಕೀ ಅದ್ರೊಳಗೆ ಇರುತ್ತೆ. ಸರಿ ಸುಮಾರು 15 ವರ್ಷ ಆಗಿರುತ್ತೆ. ಆ ಕಾರನ್ನ ಸ್ಟಾರ್ಟ್ ಮಾಡಿ ಆ ಕಾರು ಸ್ಟಾರ್ಟ್ ಆಗಲ್ಲ ಅಂತ ಮ್ಯಾಕ್ ಹೇಳಿದಾಗ ನಮ್ಮ ಜಾನ್ ಅದನ್ನ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಎಲ್ರು ಆ ಮೂಮೆಂಟ್ ನ ಎಂಜಾಯ್ ಮಾಡ್ತಾ ಇರ್ತಾರೆ. ನಮ್ಮ ಜಾನ್ ಗೆ ಎಕ್ಸ್ಬೋ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಪ್ರಾಕ್ಟೀಸ್ ಮಾಡುವಾಗ ಒಂದು ಸಣ್ಣ ನಾಯಿ ಮರಿ ಸಾರಳ ಹತ್ರ ಬರುತ್ತೆ. ಅದನ್ನ ಕಂಡಾಗ ಸಾರಾಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅವರೆಲ್ಲರೂ ಅದನ್ನ ಆಟ ಆಡಿಸ್ತಾರೆ. ಹಾಗೆ ರಾತ್ರಿ ಆದಾಗ ನಮ್ಮ ಸಾರಾ ಆ ಡಾಗ್ ಜೊತೆ ಆಟ ಆಡ್ತಾ ಇರ್ತಾಳೆ. ಅದೇ ಸಮಯ ನೋಹಾ ಬಿಯರ್ ತೆಗಿಯೋದಕ್ಕೆ ಕಿಚನ್ ಗೆ ಹೋದಾಗ ಅವನ ಹಿಂದೆ ಆ ನಾಯಿ ಮರಿ ಓಡಿ ಹೋಗುತ್ತೆ. ಆ ನಾಯಿ ನಮ್ಮ ನೋಹನ ಗುರಾಯಿಸ್ತಾ ಇರುತ್ತೆ. ಅದನ್ನ ಕಂಡಾಗ ನನಗೆ ನಾಯಿ ಅಂದ್ರೆ ಒಂಚೂರು ಇಷ್ಟ ಇಲ್ಲ, ಕ್ಯಾಟ್ ನ ಮಾತ್ರ ಇಷ್ಟ ಇರೋದು ಅಂದಾಗ ಆ ನಾಯಿ ಒಂಥರ ವಿಚಿತ್ರವಾಗಿ ನೋಹನ ಗುರಾಯಿಸುತ್ತೆ. ಅಯ್ಯೋ ನಾನ್ ಹೇಳಿದ್ದು ಆ ನಾಯಿಗೆ ಅರ್ಥ ಆಯ್ತಾ ಅಂತ ಹೆದರಿ ಬೇಗ ಅಲ್ಲಿಂದ ಹೋಗ್ತಾನೆ. ಆಗ ಆ ನಾಯಿ ಬೇಗ ಹೊರಗೆ ಹೋಗುತ್ತೆ. ಅದನ್ನ ಹಿಡಿಯೋದಕ್ಕೆ ನಮ್ಮ ಸಾರಾ ಮತ್ತೆ ಜಾನ್ ಹೊರಗೆ ಬಂದು ಹುಡುಕುವಾಗ ಆ ನಾಯಿ ಅಲ್ಲಿರುತ್ತೆ. ಹಾಗೆ ಅದನ್ನ ಹಿಡಿಯೋದಕ್ಕೆ ಅದರ ಪಕ್ಕ ಹೋದಾಗ ದೈತ್ಯಾಕಾರದ ಒಂದು ದೊಡ್ಡ ನಾಯಿ ಅವಳ ಮೈ ಮೇಲೆ ಜಿಗಿಯುತ್ತೆ. ಇದನ್ನ ಕಂಡಂತಹ ನಮ್ಮ ಜಾನ್ ಅವಳ ಪಕ್ಕ ಬಂದಾಗ ಆ ನಾಯಿ ಅವಳ ಕಾಲನ್ನ ಕಚ್ಚಿ ಅಲ್ಲಿಂದ ಓಡಿ ಹೋಗುತ್ತೆ. ಹಾಗೆ ಸ್ವಲ್ಪ ದೂರ ಬಂದ ಮೇಲೆ ಆ ನಾಯಿ ಅವರಿಬ್ಬರನ್ನ ಒಂಥರ ಗುರಾಯಿಸುತ್ತೆ. ಹಾಗೆ ನಮ್ಮ ಮ್ಯಾಟ್ ಅವಳಿಗೆ ಫಸ್ಟ್ ಏಡ್ ಕೊಡ್ತಾ ಇರುವಾಗ ನಮಗೆ ಇಲ್ಲಿಂದ ಆದಷ್ಟು ಬೇಗ ಹೋಗ್ಬೇಕು, ಸಾರಾಗೆ ಇಂಜೆಕ್ಷನ್ ಹಾಕಿಸಬೇಕು ಅಂತ ನಿಕ್ ಹೇಳಿದಾಗ ನೀನೇನ್ ಹೇಳ್ತಿರೋದು, 1 ವೀಕ್ ಎಂಜಾಯ್ ಮಾಡೋದಕ್ಕೆ ತಾನೆ ನಾವಿಲ್ಲಿಗೆ ಬಂದಿರೋದು, ಅಷ್ಟು ದೊಡ್ಡ ಗಾಯ ಆಗಿಲ್ವಲ್ಲ, ಸರಿ ಆಗುತ್ತೆ ಅಂತ ಜಾನ್ ಹೇಳಿದಾಗ ಯಾವುದೇ ಪ್ರಾಣಿ ಕಚ್ಚಿದ್ರೆ ಇಂಜೆಕ್ಷನ್ ಕಡ್ಡಾಯವಾಗಿ ಹಾಕ್ಲೇಬೇಕು, ಆದ್ರೆ ಅದಕ್ಕೆ 1 ವೀಕ್ ಟೈಮ್ ಇದೆ, ಅದಕ್ಕೋಸ್ಕರ ನಿನ್ನ ಯಾರು ಫೋರ್ಸ್ ಮಾಡಲ್ಲ ಅಂತ ಮ್ಯಾಕ್ ಹೇಳಿದಾಗ ಸರಿ ಹಾಗಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, 2 ಪೆಗ್ ಹಾಕಿದ್ರೆ ಸರಿ ಆಗುತ್ತೆ ಅಂತ ಸಾರಾ ಹೇಳ್ತಾಳೆ. ಹಾಗೆ ಮಾರನೇ ದಿನ ಎಲ್ರು ಊಟ ಮಾಡುವಾಗ ನಮ್ಮ ಸಾರಾ ಮಾತ್ರ ವಿಚಿತ್ರವಾಗಿ ಊಟ ಮಾಡ್ತಾಳೆ. ಜಾಸ್ತಿ ಫುಡ್ ನ ತಿಂತಾ ಇರ್ತಾಳೆ. 4-5 ದಿನ ಉಪವಾಸ ಇದ್ದ ಹಾಗೆ ಊಟ ಮಾಡ್ತಾಳೆ. ತಿಂದಷ್ಟು ಸಾಕಾಗ್ತಿರಲ್ಲ. ಹಾಗೆ ಮೂವರು ಐಲ್ಯಾಂಡ್ ನ ಸುತ್ತಿ ನೋಡೋದಕ್ಕೆ ಹೋಗ್ತಾರೆ. ಸಾರಾ ಹೋಗದಿರುವ ಕಾರಣ ನಿಕ್ಕಿ ಅವಳ ಜೊತೆ ಇರ್ತಾಳೆ. ಸಾರಳ ಚೇಂಜಸ್ ನ ನಿಕ್ಕಿ ನೋಟಿಸ್ ಮಾಡ್ತಾ ಇರ್ತಾಳೆ. ಈ ಕಡೆ ನಮ್ಮ ನೋಹಾ ಫೋಟೋ ತೆಗಿತಿರುವಾಗ ಸಡನ್ ಆಗಿ ಒಂದು ಸೌಂಡ್ ಕೇಳಿಸುತ್ತೆ. ಹಾಗೆ ಬೇಗ ಹಿಂದೆ ತಿರುಗಿ ನೋಡಿದಾಗ ಒಂದು ಡಾಗ್ ನಿಂತಿರುತ್ತೆ. ಹಾಗೆ ಹೆದರುತ್ತಾ ಹಿಂದೆ ತಿರುಗಿದಾಗ ಪುನಃ ಬೇರೆ ನಾಯಿ ಅಲ್ಲಿರುತ್ತೆ. ಹಾಗೆ ಬೇಗ ಓಡೋದಕ್ಕೆ ಆ ಕಡೆ ತಿರುಗಿದಾಗ ಅಲ್ಲೂ ಒಂದು ನಾಯಿ ಇರುತ್ತೆ. ಇಲ್ಲೇ ಇದ್ರೆ ಸರಿ ಆಗಲ್ಲ ಅಂತ ತಿಳಿದು ಹೆದರುತ್ತಾ ಬೇಗ ಅಲ್ಲಿಂದ ಓಡಿ ಹೋಗುವಾಗ ಕಾಲು ಜಾರಿ ಜಾನ್ ಮುಂದೆ ಬಿದ್ದಾಗ ನೀನ್ ಯಾಕೆ ಹೀಗೆ ಓಡ್ತಿರೋದು ಎಂದು ಜಾನ್ ಕೇಳಿದಾಗ ನಾನು ಮೊದಲೇ ಹೇಳಿದ್ದಲ್ವಾ ಈ ಐಲ್ಯಾಂಡ್ ನ ನಾಯಿಗಳು ಅಷ್ಟು ಕ್ಲೋಸ್ ಆಗಲ್ಲ ಅಂತ, ಅವುಗಳಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದಾಗ ಅವರಿಬ್ಬರು ನೋಹಾ ಹೇಳಿದ್ದನ್ನ ನಂಬದೆ ನಿಂತಿರುವಾಗ ದಿಢೀರನೆ ಅವರ ಮುಂದೆ ಒಂದು ವ್ಯಕ್ತಿ ಬಂದು ನಿಲ್ತಾನೆ. ಆ ವ್ಯಕ್ತಿಯ ದೇಹದಲ್ಲಿ ರಕ್ತ ಆಗಿರುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಕಂಡಂತಹ ಅದೇ ವ್ಯಕ್ತಿ. ನೀವಿಲ್ಲಿಗೆ ಬಂದಿದ್ದು ಅವುಗಳಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಿರುವಾಗ ನಾಯಿಗಳ ಗುಂಪು ಆ ವ್ಯಕ್ತಿನ ಅಟ್ಯಾಕ್ ಮಾಡಿ ಎಳೆದುಕೊಂಡು ಹೋಗುತ್ತೆ. ಇದನ್ನ ಕಂಡ
ಕಂಡು ಹೆದರಿ ಮೂವರು ಅಲ್ಲಿಂದ ಓಡಿ ಬಂದು ನೋಡುವಾಗ ಆ ಜಾಗದಲ್ಲಿ ನಾಯಿಗಳ ಗ್ಯಾಂಗ್ ಅವರಿಗೋಸ್ಕರ ವೇಟ್ ಮಾಡ್ತಾ ಇರುತ್ತೆ. ಅದೇ ಸಮಯ ನಿಕ್ಕಿ ಮತ್ತೆ ಸಾರಾ ಸ್ನಾನ ಮಾಡಿ ಬರ್ತಾ ಇರುವಾಗ ಆದಷ್ಟು ಬೇಗ ಒಳಗೆ ಹೋಗಿ ಅಂತ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಕೇಳಿದ ತಕ್ಷಣ ಆ ಡಾಗ್ಸ್ ಅವರಿಬ್ಬರ ಹತ್ರ ಓಡಿ ಹೋಗುತ್ತೆ. ಹಾಗೆ ಅವುಗಳನ್ನ ಕಂಡು ಹೆದರಿ ಎಲ್ರು ಬೇಗ ಬೇಗ ಮನೆ ಒಳಗೆ ಓಡಿ ಹೋಗುವಾಗ ಹಿಂದೆ ಬಂದಂತಹ ನಿಕ್ಕಿಯ ಪ್ಯಾಂಟ್ ನ ಆ ನಾಯಿ ಕಚ್ಚಿ ಹಿಡಿಯುತ್ತೆ. ಅದನ್ನ ಕಂಡಂತಹ ನಮ್ಮ ಜಾನ್ ಎಕ್ಸ್ಪೋ ಯೂಸ್ ಮಾಡಿ ಅದರ ನೇರ ಬಿಟ್ಟಾಗ ಆ ನಾಯಿ ಅಲ್ಲಿಂದ ಬೇಗ ಓಡಿ ಹೋದ ಕಾರಣ ಜಾನ್ ಬಿಟ್ಟಂತಹ ಆ ಬಾಣ ನಿಕ್ಕಿಯ ಕಾಲಿಗೆ ತಗಲುತ್ತೆ. ಆ ನಾಯಿ ಅವರಿಬ್ಬರನ್ನ ಗುರಾಯಿಸಿ ಅಲ್ಲಿಂದ ಓಡಿ ಹೋಗುತ್ತೆ. ಹಾಗೆ ಒಳಗೆ ಬಂದ ತಕ್ಷಣ ನಮ್ಮ ಮ್ಯಾಟ್ ಅದನ್ನ ಕಾಲಿಂದ ತೆಗಿತಾನೆ. ಪಾಪ ನಮ್ಮ ನಿಕ್ಕಿ ನೋವಿಂದ ಜೋರಾಗಿ ಕಿರ್ಚಿದಾಗ ನಮ್ಮ ನೋಹ ಉಚ್ಚಿ ಹಿಡಿದ ಹಾಗೆ ಕಿರ್ಚೋದಕ್ಕೆ ಶುರು ಮಾಡ್ತಾನೆ. ನಾನು ಫಸ್ಟೇ ಹೇಳಿದ್ದಲ್ವಾ, ಅವುಗಳಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಅವುಗಳು ಮನುಷ್ಯರನ್ನ ಬೇಟೆ ಆಡಿ ತಿಂತಾ ಇದೆ. ಈಗ ನಿಮಗೆ ನಾನು ಹೇಳಿದ್ದು ನಂಬಿಕೆ ಬಂತಾ ಎಂದು ಕಿರ್ಚುವಾಗ ದಿಢೀರನೆ ಒಂದು ನಾಯಿ ಜಿಗಿದು ನಮ್ಮ ನೋಹನ ಅಟ್ಯಾಕ್ ಮಾಡುತ್ತೆ. ಹಾಗೆ ಆ ನಾಯಿ ಸಾರಲ ಗುರಾಯಿಸಿ ಅವಳನ್ನ ಅಟ್ಯಾಕ್ ಮಾಡುವಷ್ಟರಲ್ಲಿ ನಮ್ಮ ಜಾನ್ ಮತ್ತೆ ಮ್ಯಾಟ್ ಅದನ್ನ ಹಿಡಿದು ಹೊಡೆದು ಕೊಂದಾಕುತ್ತೆ. ಈ ಒಂದು ಘಟನೆ ನಡೆದ ಕಾರಣ ಎಲ್ರು ಅಲ್ಲಿಂದ ವಾಪಸ್ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಹಾಗೆ ಬ್ಯಾಗ್ ನ ಪ್ಯಾಕ್ ಮಾಡಿ ಹೊರಗೆ ಬಂದು ನೋಡುವಾಗ ಅವರು ಬಂದಂತಹ ಆ ಜೆಟ್ ಇರುವಂತಹ ಜಾಗದಲ್ಲಿ ಡಾಗ್ಸ್ ನಿಂತಿರುತ್ತೆ. ಅವರಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಆ ಡಾಗ್ಸ್ ಗೆ ಗೊತ್ತಿರುತ್ತೆ. ಅದಕ್ಕೆ ಹೀಗೆ ಬಂದು ನಿಂತಿರೋದು. ಹಾಗೆ ನೋಹ ವಿಂಡೋ ಮುಖಾಂತರ ಹೊರಗೆ ನೋಡುವಾಗ ಅವರ ಜೆಟ್ ನೀರಲ್ಲಿ ತೇಲ್ತಿರುತ್ತೆ. ಅದನ್ನ ಕಂಡ ತಕ್ಷಣ ಬೇಗ ಆ ಜೆಟ್ ನ ಹಿಡಿಯೋದಕ್ಕೆ ರಿವರ್ ಪಕ್ಕ ಓಡಿ ಬರ್ತಾರೆ. ಹಾಗೆ ನಮ್ಮ ಜಾನ್ ನದಿಗೆ ಹಾರಿ ಅದರ ಪಕ್ಕ ರೀಚ್ ಆಗುವಷ್ಟರಲ್ಲಿ ಅದರ ಮೇಲೆ ಅವರಿಗೋಸ್ಕರ ಆ ಡಾಗ್ಸ್ ವೇಟ್ ಮಾಡ್ತಾ ಇರುತ್ತೆ. ಅದನ್ನ ಕಂಡಂತಹ ನಮ್ಮ ಜಾನ್ ಹೆದರಿ ಬೇಗ ಹಿಂದಿರುಗಿದಾಗ ಆ ಡಾಗ್ಸ್ ನೀರಿಗೆ ಹಾರಿ ಅವನ ಹಿಂದೆ ಬರ್ತಿರುತ್ತೆ. ಅಷ್ಟೊತ್ತರಲ್ಲೇ ಬೇರೆ ಬೇರೆ ಕಡೆಯಿಂದ ಡಾಗ್ಸ್ ನದಿಗೆ ಹಾರಿ ಜಾನ್ ನ ಹಿಡಿಯೋದಕ್ಕೆ ಬರ್ತಿರುತ್ತೆ. ಹಾಗೆ ಜಾನ್ ಬೇಗ ದಡಕ್ಕೆ ಬಂದಾಗ ಅವನ ಹಿಂದೆ ಒಂದು ಡಾಗ್ ಸಹ ಬರುತ್ತೆ. ಮೊದಲೇ ನಮ್ಮ ನೋಹ ಸಿಟ್ಟಲ್ಲಿದ್ದ. ಆ ಸಿಟ್ಟನ್ನ ಆ ಡಾಗ್ ನ ಮೇಲೆ ತೀರಿಸ್ತಾನೆ. ನಂತರ ಪುನಃ ಬೇಗ ಮನೆಯೊಳಗೆ ಓಡಿ ಹೋಗ್ತಾರೆ. ಹೊರಗೆ ಅವರನ್ನ ಹಿಡಿಯೋದಕ್ಕೆ ಆ ಡಾಗ್ಸ್ ಬಂದು ಜೋರಾಗಿ ಬಗ್ಳುತ್ತೆ. ಹಾಗೆ ವಿಂಡೋ ಡೋರ್ ನ ಕ್ಲೋಸ್ ಮಾಡಿ ಸೇಫ್ ಆಗಿರ್ತಾರೆ. ಇಲ್ಲೇ ಇದ್ರೆ ಸರಿ ಆಗಲ್ಲ, ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು, ಹೊರಗೆ ಇರುವಂತಹ ಕಾರನ್ನ ತೆಗೆದ್ರೆ ಇಲ್ಲಿಂದ ಹೋಗಬಹುದು ಅಂದಾಗ ಹೊರಗೆ ನೂರಾರು ನಾಯಿಗಳಿದೆ, ಹೇಗೆ ಹೋಗೋದು ಅಂತ ಮ್ಯಾಟ್ ಕೇಳಿದಾಗ ಒಂದು ಪ್ಲಾನ್ ರೆಡಿ ಮಾಡ್ತಾರೆ. ಆಗ್ಲೇ ಅವರು ಕೊಂದಂತಹ ಆ ಡಾಗ್ ನ ಒಂದು ಬೆಡ್ ಶೀಟ್ ಅಲ್ಲಿ ಕವರ್ ಮಾಡಿ ಹೊರಗೆ ಬಿಸಾಕ್ತಾರೆ. ತಕ್ಷಣ ಅಲ್ಲಿದ್ದಂತಹ ಡಾಗ್ಸ್ ಅದನ್ನ ಕಚ್ಚಿ ಎಳೆಯೋದಕ್ಕೆ ಶುರು ಮಾಡುತ್ತೆ. ಇದೇ ಚಾನ್ಸ್ ಅಂತ ನಮ್ಮ ಮ್ಯಾಟ್ ಹೊರಗೆ ಬಂದು ಮೆಲ್ಲೆ ಮೇಲೆ ಹತ್ತಿ ಸ್ಲೈಡಿಂಗ್ ಗೆ ಉಪಯೋಗಿಸುವ ಆ ಕ್ಲಿಪ್ ನ ಬಿಚ್ಚಿ ಶೆಡ್ ಗೆ ಮತ್ತೆ ಮನೆಗೆ ಇರುವಂತಹ ಆ ಹಗ್ಗಕ್ಕೆ ಅದನ್ನ ಕನೆಕ್ಟ್ ಮಾಡ್ತಾನೆ. ನಮ್ಮ ನಿಕ್ಕಿ ಅದರಲ್ಲಿ ಎಕ್ಸ್ಪರ್ಟ್ ಆದ ಕಾರಣ ಮೆಲ್ಲೆ ಆ ರೂಫ್ ನ ಹಿಡಿದು ಶೆಡ್ ಗೆ ಹೋಗುವಾಗ ಅರ್ಧಕ್ಕೆ ಅದು ಸ್ಟೆಕ್ ಆಗುತ್ತೆ. ಆದ್ರೂ ಹೇಗೋ ತುಂಬಾ ಕಷ್ಟಪಟ್ಟು ಮುಂದೆ ಹೋಗ್ತಿರೋದನ್ನ ಕಂಡಂತಹ ಡಾಗ್ಸ್ ಅವಳನ್ನ ಹಿಡಿಯೋದಕ್ಕೆ ಓಡಿ ಬರ್ತಾ ಇರುತ್ತೆ. ಅಷ್ಟರಲ್ಲಿ ನಮ್ಮ ನಿಕ್ಕಿ ವಿಂಡೋ ಮುಖಾಂತರ ಒಳಗೆ ಹೋಗ್ತಾಳೆ. ಹಾಗೆ ಕಾರ್ ಸ್ಟಾರ್ಟ್ ಮಾಡುವಾಗ ಕಾರ್ ಸ್ಟಾರ್ಟ್ ಆಗ್ತಿರಲ್ಲ. ಅದೇ ಸಮಯ ಶೆಡ್ ನ ಸುತ್ತಮುತ್ತ ನೂರಾರು ನಾಯಿಗಳು ತುಂಬಿರುತ್ತೆ. ಹಾಗೆ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ. ನಮ್ಮ ನಿಕ್ಕಿ ಕಾರನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡುವಾಗ ದಿಢೀರನೆ ಒಂದು ನಾಯಿ ಅವಳ ತೀರ ಬಂದು ಬೊಗಳೋದಕ್ಕೆ ಶುರು ಮಾಡುತ್ತೆ. ಅಷ್ಟರಲ್ಲಿ ಆ ವುಡನ್ ಡೋರ್ ನ ಹೊಡೆದಾಕಿ ಆ ನಾಯಿಗಳು ಒಳಗೆ ಬರೋದಕ್ಕೆ ಶುರು ಮಾಡುತ್ತೆ. ಅಷ್ಟರಲ್ಲಿ ನಮ್ಮ ನಿಕ್ಕಿ ಕಾರ್ ಮೇಲೆ ಇರುವಂತಹ ಡೋರ್ ಮುಖಾಂತರ ಹೊರಗೆ ಬರ್ತಾಳೆ. ಅದೇ ಸಮಯ ನಮ್ಮ ಜಾನ್ ಒಂದು ಹಗ್ಗ ಎಕ್ಸ್ಪೋಗೆ ಫಿಕ್ಸ್ ಮಾಡಿ ಅವಳ ನೇರ ಬಿಡ್ತಾನೆ. ಹಾಗೆ ನಮ್ಮ ನಿಕ್ಕಿ ಆ ಹಗ್ಗ ತೆಗೆದು ಬೇಗ ಅವಳ ಬೆಲ್ಟಿಗೆ ಕಟ್ಟುವಷ್ಟರಲ್ಲಿ ಒಂದು ನಾಯಿ ಅವಳ ತೀರ ಬರುತ್ತೆ. ಅದನ್ನ ಕಂಡಂತಹ ನಮ್ಮ ನಿಕ್ಕಿ ಹೆದರಿ ಬೇಗ ಆ ರೂಫ್ ನ ಹಿಡಿತಾಳೆ. ಹಾಗೆ ಆ ಕಡೆಯಿಂದ ಆ ಹಗ್ಗ ತಮ್ಮ ಕೈಯಲ್ಲಾದಷ್ಟು ಬೇಗ ಬೇಗ ಎಳಿತಾರೆ. ಇದರ ಮಧ್ಯೆ ಕೆಳಗೆ ಇದ್ದಂತಹ ಡಾಗ್ಸ್ ಅವಳನ್ನ ಹಿಡಿಯೋದಕ್ಕೆ ಟ್ರೈ ಮಾಡುತ್ತೆ. ಪಾಪ ನಮ್ಮ ನಿಕ್ಕಿ ಹೇಗೋ ತುಂಬಾ ಕಷ್ಟಪಟ್ಟು ಫ್ರೆಂಡ್ಸ್ ಹತ್ರ ಬಂದು ಸೇರ್ತಾಳೆ. ಹಾಗೆ ರಾತ್ರಿ ಆದಾಗ ಎಲ್ರು ಡ್ರಿಂಕ್ಸ್ ಮಾಡ್ತಾ ಇರುವಾಗ ನಾನೊಂದು ಸಾಂಗ್ ನ ಹಾಕ್ಲಾ ಎಂದು ನೋಹ ಕೇಳಿದಾಗ ಕರೆಂಟ್ ಹೋಗುತ್ತೆ. ಇದರಿಂದ ನಮ್ಮ ಜಾನ್ ಮತ್ತೆ ಮ್ಯಾಟ್ ನಾವಿಬ್ರು ಹೋಗಿ ನೋಡಿ ಬರ್ತೇವೆ ಅಂದಾಗ ಬೇಡ ಬೇಡ, ಮೈನ್ ಸ್ವಿಚ್ ಎಲ್ಲಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ನೋಹ ಬೇಸ್ಮೆಂಟ್ ಗೆ ಹೋಗಿ ಸ್ವಿಚ್ ಹಾಕಿ ವಾಪಸ್ ಹೋಗುವಾಗ ಆ ಜಾಗದಲ್ಲಿ ಡ್ರಿಂಕ್ಸ್ ಇರೋದನ್ನ ಕಂಡು ಅದನ್ನ ತೆಗೆದು ಇದು ರೇರ್ ಆಗಿ ಸಿಗುವಂತಹ ಡ್ರಿಂಕ್ಸ್ ತಾನೆ ಎಂದು ಕೇಳಿ ಅಲ್ಲಿಂದ ಹೋಗುವಾಗ ಪುನಃ ಕರೆಂಟ್ ಆಫ್ ಆಗುತ್ತೆ. ಹಾಗೆ ಪುನಃ ರೆಡಿ ಮಾಡುವಷ್ಟರಲ್ಲಿ ಒಂಥರ ಸೌಂಡ್ ಕೇಳಿಸುತ್ತೆ. ಹಾಗೆ ಬೇಗ ಟಾರ್ಚ್ ಆನ್ ಮಾಡಿ ನೋಡಿದಾಗ ದಿಢೀರನೆ ಒಂದು ಡಾಗ್ ನಮ್ಮ ನೋಹನ ಅಟ್ಯಾಕ್ ಮಾಡುತ್ತೆ. ಪಾಪ ನಮ್ಮ ನೋಹ ಕಿರ್ಚುವಂತಹ ಸೌಂಡ್ ಕೇಳಿ ಬಾಕಿದ್ದವರು ಬಂದು ನೋಡುವಾಗ ನೋಹನ ಕೊಂದು ಆ ಡಾಗ್ಸ್ ಅವನನ್ನ ತಿಂತಾ ಇರುತ್ತೆ. ತಕ್ಷಣ ಆ ಡಾಗ್ಸ್ ಅವರನ್ನ ಹಿಡಿಯೋದಕ್ಕೆ ಓಡಿ ಬರ್ತಿರುವಾಗ ಬೇಗ ಆ ಡೋರ್ ನ ಕ್ಲೋಸ್ ಮಾಡಿ ಅಲ್ಲಿಂದ ಅವರು ಓಡಿ ಹೋಗ್ತಾರೆ. ಅಷ್ಟರಲ್ಲಿ ಹಲವಾರು ನಾಯಿಗಳು ಡೋರ್ ವಿಂಡೋಸ್ ಮುಖಾಂತರ ಒಳಗೆ ಬರ್ತಿರುತ್ತೆ. ಇದನ್ನ ಕಂಡು ಬೇಗ ಏಣಿ ಮುಖಾಂತರ ರೂಫ್ ಗೆ ಹತ್ತಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡುವಾಗ ಸಡನ್ ಆಗಿ ಒಂದು ನಾಯಿ ಓಡಿ ಬಂದು ನಮ್ಮ ಮ್ಯಾಟ್ ನ ಅಟ್ಯಾಕ್
ಅಟ್ಯಾಕ್ ಮಾಡುತ್ತೆ. ಇದನ್ನ ಕಂಡಂತಹ ನಮ್ಮ ಜಾನ್ ಬೇಗ ಆ ಡಾಗ್ ನ ಹೊಡೆದಾಕಿ ಮ್ಯಾಟ್ ನ ಕಾಪಾಡ್ತಾನೆ. ಹಾಗೆ ಎಲ್ರು ರೂಫ್ ಗೆ ಬಂದು ಸೇರ್ತಾರೆ. ಹಾಗೆ ನಮ್ಮ ನಿಕ್ಕಿ ಮ್ಯಾಟ್ ಗೆ ಆದಂತಹ ಗಾಯಕ್ಕೆ ಮೆಡಿಸನ್ ಹಚ್ಚಿ ಕೊಡ್ತಾ ಇರ್ತಾಳೆ. ಇದರ ಮಧ್ಯೆ ಸಾರಾ ಒಂಥರ ಆಡ್ತಾ ಇರ್ತಾಳೆ. ಆ ನಾಯಿ ಕಚ್ಚಿದ ಮೇಲೆ ನಮ್ಮ ಸಾರಾ ಹೀಗೆ ಚೇಂಜ್ ಆಗಿರೋದು. ಹಾಗೆ ನಮ್ಮ ಜಾನ್ ಅವಳನ್ನ ಸಮಾಧಾನಿಸಿದಾಗ ನಮ್ಮ ಮ್ಯಾಟ್ ಗೆ ಸ್ವಲ್ಪ ಪೇಪರ್ ಸಿಗುತ್ತೆ. ಅದರಲ್ಲಿ ಈ ಎಲ್ಲ ಡಾಗ್ಸ್ ಗೆ ಮಿಲಿಟರಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದಲ್ಲದೆ ಈ ಎಲ್ಲ ಡಾಗ್ಸ್ ನ ಮೇಲೆ ಏನೋ ಒಂದು ಪ್ರಯೋಗ ಮಾಡಿದ್ದಾರೆ. ಅದು ಫೇಲ್ ಆದ ಕಾರಣ ಎಲ್ಲಾ ಡಾಗ್ಸ್ ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ಅಂತ ಅದ್ರಲ್ಲಿರುತ್ತೆ. ಹಾಗೆ ಮಾರನೇ ದಿನ ನಮ್ಮ ಜಾನ್ ಮತ್ತೆ ಮ್ಯಾಟ್ ಕೆಳಗೆ ಬಂದು ನೋಡುವಾಗ ಆ ಡಾಗ್ಸ್ ಅಲ್ಲಿ ಇರೋದಿಲ್ಲ. ಆ ರಿಸರ್ಚ್ ಸೆಂಟರ್ ಇಲ್ಲೇ ಹತ್ರ ಇರೋದು. ಒಂದು ವೇಳೆ ಅಲ್ಲಿ ಯಾರಾದ್ರೂ ಇರಬಹುದು ಅಂತ ಆ ಸ್ಪಾಟ್ ಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಹಾಗೆ ಅವರಿಬ್ಬರು ಕಾರ್ ತೆಗೆಯೋದಕ್ಕೆ ಶೆಡ್ ಗೆ ಹೋಗಿ ಕಾರ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗ್ತಿರಲ್ಲ. ಇದರಿಂದ ಅದನ್ನ ತಳ್ಳಿ ಸ್ಟಾರ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿ ನಮ್ಮ ಮ್ಯಾಟ್ ಕಾರನ್ನ ತಳ್ಳೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಮುಂದೆ ತಳ್ಳುವಾಗ ನಮ್ಮ ಮ್ಯಾಟ್ ಜಾರಿ ಕೆಳಗೆ ಬೀಳ್ತಾನೆ. ಮ್ಯಾಟ್ ಬಿದ್ದಿದ್ದು ಗೊತ್ತಿಲ್ಲದೆ ನಮ್ಮ ಜಾನ್ ಮುಂದೆ ಹೋಗ್ತಾ ಇರ್ತಾನೆ. ಅದೇ ಸಮಯ ನಮ್ಮ ಮ್ಯಾಟ್ ನ ಅಟ್ಯಾಕ್ ಮಾಡೋದಕ್ಕೆ ಅವನ ಹಿಂದೆ ನಾಯಿಗಳು ಬರ್ತಾ ಇರುತ್ತೆ. ಆದ್ರೂ ನಮ್ಮ ಮ್ಯಾಟ್ ಸ್ವಲ್ಪನೂ ಇಂಜರಿ ಇದೆ ತುಂಬಾ ಕಷ್ಟಪಟ್ಟು ಕಾರ್ ಮೇಲೆ ಹತ್ತಾನೆ. ಅಷ್ಟರಲ್ಲಿ ಅವರ ಮುಂದೆ ಡಾಗ್ಸ್ ಬರುತ್ತೆ. ಅದನ್ನ ಕಂಡು ಬೇಗ ಕಾರನ್ನ ತಿರುಗಿಸಿದಾಗ ಆ ಕಾರು ಬ್ರೇಕ್ ಡೌನ್ ಆಗಿ ಒಂದು ದೊಡ್ಡ ಹಾಲದ ಹತ್ರ ಬಂದು ನಿಲ್ಲುತ್ತೆ. ಪಾಪ ತುಂಬಾ ಕಷ್ಟಪಟ್ಟು ಪುನಃ ಕಾರ್ ನ ಸ್ಟಾರ್ಟ್ ಮಾಡಿದಾಗ ಆ ಸೌಂಡ್ ಕೇಳಿ ಅಲ್ಲಿದ್ದಂತಹ ಡಾಗ್ಸ್ ಓಡಿ ಹೋಗುತ್ತೆ. ಅವುಗಳಿಗೆ ಈ ತರಹದ ಸೌಂಡ್ ಇಷ್ಟ ಇರಲ್ಲ ಅಂತ ಮ್ಯಾಟ್ ಹೇಳ್ತಾನೆ. ಹಾಗೆ ಮುಂದೆ ಹೋಗುವಾಗ ದಿಢೀರನೆ ಒಂದು ನಾಯಿ ವಿಂಡೋ ಮುಖಾಂತರ ಒಳಗೆ ಬರೋದಕ್ಕೆ ಟ್ರೈ ಮಾಡುತ್ತೆ. ಇದರಿಂದ ನಮ್ಮ ಜಾನ್ ಆ ಕಾರನ್ನ ಸ್ಪೀಡ್ ಆಗಿ ಓಡಿಸುವಾಗ ಅಲ್ಲೇ ಇದ್ದಂತಹ ಪೋಸ್ಟರ್ ಗೆ ಡಿಕ್ಕಿ ಹೊಡೆದು ಆ ನಾಯಿ ಸತ್ತು ಹೋಗುತ್ತೆ. ಹಾಗೆ ಹೇಗೋ ತುಂಬಾ ಕಷ್ಟಪಟ್ಟು ಮನೆಗೆ ಬಂದ ನಂತರ ಬೇಗ ಬೇಗ ಕಾರನ್ನ ಹತ್ತಿ ಅಂದಾಗ ನಾನೆಷ್ಟೇ ಹೇಳಿದ್ರು ಸಾರಾ ಬರ್ತಿಲ್ಲ ಅಂತ ನಿಕ್ಕಿ ಹೇಳಿದಾಗ ಅವಳನ್ನ ಕರೆಯೋದಕ್ಕೆ ಜಾನ್ ಮೇಲೆ ಹೋಗಿ ಅವಳನ್ನ ಎಷ್ಟೇ ಕರೆದ್ರು ಸಾರಾ ಹೋಗೋದಕ್ಕೆ ರೆಡಿ ಇರಲ್ಲ. ನಾ ಬರಲ್ಲ ಅಂತ ಒಂಥರ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇರ್ತಾಳೆ. ಅದೇ ಸಮಯ ಆ ಸ್ಪಾಟ್ ಗೆ ಒಂದು ನಾಯಿ ಬರುತ್ತೆ. ಆ ನಾಯಿ ಅವಳನ್ನ ಗುರಾಯಿಸಿದಾಗ ನೀನು ಬೇಗ ಇಲ್ಲಿಂದ ಹೋಗು, ನನ್ನ ಐ ಕಾಂಟ್ಯಾಕ್ಟ್ ಮಿಸ್ ಆದ್ರೆ ಈ ನಾಯಿ ನಮ್ಮಿಬ್ಬರನ್ನ ಅಟ್ಯಾಕ್ ಮಾಡುತ್ತೆ, ಅದರಿಂದ ಬೇಗ ಹೋಗು ಅಂದಾಗ ನಮ್ಮ ಜಾನ್ ಬೇರೆ ದಾರಿ ಇಲ್ಲದೆ ವಿಂಡೋ ಮುಖಾಂತರ ಹೊರಗೆ ಹಾರ್ತಾನೆ. ಅಷ್ಟರಲ್ಲಿ ಆ ನಾಯಿ ಸಡನ್ ಆಗಿ ಅವಳನ್ನ ಅಟ್ಯಾಕ್ ಮಾಡಿ ಕೊಂದಾಕುತ್ತೆ. ಹಾಗೆ ನಮ್ಮ ಮ್ಯಾಟ್ ಜಾನ್ ಎತ್ತಿ ಕಾರಲ್ಲಿ ಕೂರಿಸಿದಾಗ ಬೇರೆ ಡಾಗ್ಸ್ ಸತ್ತಂತಹ ನಮ್ಮ ಸಾರಳ ಡೆಡ್ ಬಾಡಿನ ಎಳೆದು ತಿಂತಾ ಇರುತ್ತೆ. ಹಾಗೆ ಮೂವರು ಅಲ್ಲಿಂದ ನೇರವಾಗಿ ರಿಸರ್ಚ್ ಸೆಂಟರ್ ಗೆ ಹೋಗ್ತಾರೆ. ಆ ಜಾಗದಲ್ಲಿ ನಾಯಿಗಳ ಮೇಲೆ ನಡೆಸಿದಂತಹ ಪ್ರಯೋಗಗಳಿರುತ್ತೆ. ಆಗ ಅವರಿಗೊಂದು ಸತ್ಯ ಗೊತ್ತಾಗುತ್ತೆ. ಆ ಡಾಗ್ಸ್ ಗೆ ಮಿಲಿಟರಿ ಟ್ರೈನಿಂಗ್ ಕೊಟ್ಟಿಲ್ಲ, ಅವುಗಳನ್ನ ಜೆನೆಟಿಕಲಿ ಮಾಡಿದ್ದೆಂಬ ಸತ್ಯ ಗೊತ್ತಾಗುತ್ತೆ. ಪ್ರಯೋಗ ಫ್ಲಾಪ್ ಆದ ಕಾರಣ ಆ ಡಾಗ್ಸ್ ಎಲ್ಲ ಹೀಗೆ ಆಗಿರೋದು. ಅದೇ ಸಮಯ ಆ ಜಾಗದಲ್ಲಿ ಒಂದು ರೇಡಿಯೋ ಇರುತ್ತೆ. ಕರೆಂಟ್ ಇಲ್ಲದ ಕಾರಣ ಆ ರೇಡಿಯೋ ವರ್ಕ್ ಆಗ್ತಿರಲ್ಲ. ಹಾಗೆ ಮೂವರು ಒಟ್ಟಿಗೆ ಜನರೇಟರ್ ಇರುವಂತಹ ರೂಮ್ ಗೆ ಹೋಗಿ ಪವರ್ ನ ಆನ್ ಮಾಡ್ತಾರೆ. ಆದ್ರೂ ಆ ರೇಡಿಯೋಗೆ ಸಿಗ್ನಲ್ ಸಿಗ್ತಿರಲ್ಲ. ಇದರಿಂದ ಸಿಗ್ನಲ್ ನ ರೆಡಿ ಮಾಡೋದಕ್ಕೆ ನಮ್ಮ ಜಾನ್ ಅಲ್ಲೇ ಇದ್ದಂತಹ ಒಂದು ಟವರ್ ನ ಮೇಲೆ ಹತ್ತಿ ನಿಂತಾಗ ದೂರದಲ್ಲಿ ಒಂದು ಬೋಟ್ ಇರೋದನ್ನ ನಮ್ಮ ಜಾನ್ ನೋಡ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಆ ಕಪಲ್ಸ್ ಬಂದಂತಹ ಬೋಟ್ ಆಗಿರುತ್ತೆ ಅದು. ಅದೇ ಸಮಯ ನಮ್ಮ ಮ್ಯಾಟ್ ಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ, ಆ ಡಾಗ್ಸ್ ಇಲ್ಲೇ ಇದೆ, ಕಾರಣ ಅವುಗಳನ್ನ ಇಲ್ಲೇ ತಾನೇ ರಿಸರ್ಚ್ ಗೆ ಉಪಯೋಗಿಸಿದ್ದು. ಇಲ್ಲಿಂದ ಅವುಗಳು ಎಸ್ಕೇಪ್ ಆಗಿ ಓಡಿ ಹೋಗಿದ್ದು. ಹೊರಗೆ ಹೋಗೋದಕ್ಕೆ ಗೊತ್ತಿದ್ದರೆ ಒಳಗೆ ಹೇಗೆ ಬರೋದು ಅಂತ ಸಹ ಅವುಗಳಿಗೆ ಗೊತ್ತಿರಬಹುದು ಅಂತ ಮ್ಯಾಟ್ ಹೇಳ್ತಾನೆ. ಈ ಕಡೆ ಕನೆಕ್ಷನ್ ರೆಡಿ ಮಾಡಿ ಪವರ್ ಆನ್ ಮಾಡೋದಕ್ಕೆ ಜಾನ್ ಹೇಳಿದಾಗ ನಮ್ಮ ನಿಕ್ಕಿ ಆನ್ ಮಾಡ್ತಾಳೆ. ಇದರಿಂದ ಪವರ್ ಸರ್ಕ್ಯೂಟ್ ಆದ ಕಾರಣ ಲೈಟ್ಸ್ ಆಫ್ ಆಗುತ್ತೆ. ಅದೇ ಸಮಯ ನಮ್ಮ ಜಾನ್ ಗೆ ಶಾಕ್ ಹೊಡೆದು ಕೆಳಗೆ ಬೀಳ್ತಾನೆ. ಶಾರ್ಟ್ ಸರ್ಕ್ಯೂಟ್ ಆದ ಕಾರಣ ಬೆಂಕಿ ಹಿಡಿಯೋದಕ್ಕೆ ಶುರು ಆಗಿರುತ್ತೆ. ಈ ಕಡೆ ಆ ಡಾಗ್ಸ್ ಒಳಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಹಾಗೆ ಗೇಟ್ ಕೆಳಗೆ ಇದ್ದಂತಹ ಮಣ್ಣು ತೆಗೆದು ಗುಂಡಿ ಮಾಡಿ ಅದ್ರೊಳಗಡೆಯಿಂದ ಆ ಡಾಗ್ಸ್ ಒಳಗೆ ಬರುತ್ತೆ. ಹಾಗೆ ನಮ್ಮ ಜಾನ್ ಕಚ್ಚಿ ಎಳಿತಿರುವಾಗ ನಮ್ಮ ಮ್ಯಾಟ್ ಅವುಗಳನ್ನ ಹೊಡೆದು ಕೊಂದಾಕುತ್ತೆ. ಬೆಂಕಿ ಸ್ಪ್ರೆಡ್ ಆದ ಕಾರಣ ಒಳಗಡೆ ಹೊಗೆ ತುಂಬೋದಕ್ಕೆ ಶುರು ಆಗಿರುತ್ತೆ. ಹೊರಗೆ ಹೋಗೋಣ ಅಂದ್ರೆ ಡೋರ್ ಮುಂದೆ ಆ ಡಾಗ್ಸ್ ನಿಂತಿರುತ್ತೆ. ಇದನ್ನ ಕಂಡಾಗ ನಮ್ಮ ನಿಕ್ಕಿ ಒಂದು ಪ್ಲಾನ್ ರೆಡಿ ಮಾಡ್ತಾಳೆ. ಹಾಗೆ ಆ ಡೋರ್ ನ ಓಪನ್ ಮಾಡಿ ಅವುಗಳನ್ನ ಒಳಗೆ ಬಿಡ್ತಾಳೆ. ಅಲ್ಲೇ ಒಂದು ಗ್ಯಾಸ್ ಸಿಲಿಂಡರ್ ಇರುತ್ತೆ, ಅವಳದನ್ನ ಆನ್ ಮಾಡಿ ಬಂದಿರ್ತಾಳೆ. ಹಾಗೆ ಆ ಡಾಗ್ಸ್ ಒಳಗೆ ಹೋದ ತಕ್ಷಣ ನಿಕ್ಕಿ ಡೋರ್ ನ ಕ್ಲೋಸ್ ಮಾಡ್ತಾಳೆ. ಹಾಗೆ ಆ ಬಿಲ್ಡಿಂಗ್ ಬ್ಲಾಸ್ಟ್ ಆಗುತ್ತೆ. ಅದನ್ನ ಕಂಡು ಹೊರಗೆ ಇದ್ದಂತಹ ಆ ಡಾಗ್ಸ್ ಹೆದರಿ ಅಲ್ಲಿಂದ ಓಡಿ ಹೋಗುತ್ತೆ. ಬ್ಲಾಸ್ಟ್ ಆದ ಕಾರಣ ನಿಕ್ಕಿ ಸತ್ತಿರಬಹುದು ಅಂತ ಮ್ಯಾಟ್ ಜೋರಾಗಿ ಕಿರ್ಚಿದಾಗ ನಮ್ಮ ಜಾನ್ ಮ್ಯಾಟ್ ನ ಸಮಾಧಾನಿಸಿ ಇಲ್ಲೇ ಪಕ್ಕದಲ್ಲಿ ಒಂದು ಬೋಟ್ ಇದೆ, ಬೇಗ ಇಲ್ಲಿಂದ ಹೋಗೋಣ ಅಂತ ತಿರುಗಿದಾಗ ಅವರ ಸುತ್ತ ಹಲವಾರು ನಾಯಿಗಳು ನಿಂತಿರುತ್ತೆ. ಅಷ್ಟರಲ್ಲಿ ನಮ್ಮ ನಿಕ್ಕಿ ಕಾರನ್ನ ತೆಗೆದು ಬರ್ತಿರುವಾಗ ಅದರ ಸೌಂಡ್ ಕೇಳಿ ಅಲ್ಲಿದ್ದಂತಹ ಡಾಗ್ಸ್ ಹೆದರಿ ಓಡುತ್ತೆ. ಹಾಗೆ ಅವರಿಬ್ಬರು ಕಾರನ್ನ ಹತ್ತಿ ಸ್ಪೀಡ್ ಆಗಿ ಬಂದು ಕಾರನ್ನ ನೀರಲ್ಲಿ ಲ್ಯಾಂಡ್ ಮಾಡ್ತಾರೆ. ಅವರ ಹಿಂದೆ ಆ ಡಾಗ್ಸ್ ನೀರಿಗೆ ಹಾರುತ್ತೆ. ಹಾಗೆ ಮೂವರು ತುಂಬಾ ಕಷ್ಟಪಟ್ಟು ಬೋಟ್ ಹತ್ರ
ರೀಚ್ ಆಗ್ತಾರೆ. ಹಾಗೆ ಅವರಲ್ಲಿಂದ ಮುಂದೆ ಹೋಗುವಾಗ ನಿರಾಶೆಯಿಂದ ಆ ಎಲ್ಲಾ ಡಾಗ್ಸ್ ಅವರನ್ನ ಗುರಾಯಿಸ್ತಾ ಇರುತ್ತೆ. ಹಾಗೆ ಅವರಲ್ಲಿಂದ ತುಂಬಾ ದೂರ ರೀಚ್ ಆದಾಗ ನಮ್ಮ ಜಾನ್ಗೆ ಸುಸ್ತಾಗಿರುತ್ತೆ. ನನಗೆ ತುಂಬಾ ಸುಸ್ತಾಗ್ತಿದೆ, ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತ ಡೋರ್ ಓಪನ್ ಮಾಡಿದಾಗ ಸಡನ್ ಆಗಿ ಒಂದು ನಾಯಿ ಹೊರಗೆ ಹಾರುತ್ತೆ. ಆ ನಾಯಿ ಹಾರೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಮುಂದೇನಾಗಿರುತ್ತೆ ಅಂತ ನೀವು ಊಹಿಸಬಹುದಲ್ವಾ? ಪ್ಲೀಸ್ ನನ್ನ ಚಾನೆಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ಲೈಕ್ ಮಾಡದೆ ನೋಡೋದಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ ಸಹ ನನ್ನನ್ನ ಎಂಕರೇಜ್ ಮಾಡುತ್ತೆ. ಅದರಿಂದ ನೀವೆಲ್ಲರೂ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಯಾಕೆಂದ್ರೆ ಯಾರಿಗೆ ತಾನೇ ಕತೆ ಕೇಳೋದಕ್ಕೆ ಇಷ್ಟ ಇಲ್ಲ ಹೇಳಿ?